ಈಗ ನಮ್ಮ ಜೊತೆಗೆ BMS ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವಂತಹ ಸುರೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಂಗ್ರಾಚ್ಯುಲೇಷನ್ಸ್, ನಿಮ್ಮ ಕಾಲೇಜ್ ಕಡೆಯಿಂದ ಉತ್ತಮ ರಿಸಲ್ಟ್ ಬಂದಿದೆ. ಮಕ್ಕಳನ್ನು ಯಾವ ರೀತಿಯಾಗಿ ನೀವು ತಯಾರಿ ಮಾಡ್ತಾ ಇದ್ರಿ? ಸರ್ ಆ್ಯಕ್ಚುಲಿ ನಮ್ಮ ಮಕ್ಕಳನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಪಾಠ ಪ್ರವಚನದಲ್ಲಿ ಇನ್ವಾಲ್ವ್ ಆಗುವಂತೆ ಮಾಡ್ಕೊತಾ ಇದ್ದೋ. ನಮ್ಮ ಫ್ಯಾಕಲ್ಟಿ ಎಲ್ಲ ತುಂಬ ಸಹಕಾರ ಕೊಡ್ತಾಯಿದ್ರು. ಎಲ್ಲ ಟೈಮಲ್ಲಿ ಅವ್ರಿಗೆ ಯಾವಾಗ ಬಂದರೂ ಕೂಡ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಟ್ರೈನ್ ಮಾಡ್ತಾಯಿದ್ರು ಸರ್. ಅಂದರೆ ಸರ್ ಈಗ ತಯಾರಿ ಹೇಗಿರ್ತಾ ಇತ್ತು ಅಂತ ಮಕ್ಕಳಿಗೆ ಎಷ್ಟು ಜನ ಶಿಕ್ಷಕರಿದ್ದಾರೆ, ಹೇಗೆ ತಯಾರಿ ನಡೀತಾ ಇತ್ತು, ಹೇಗೆ ನೀವು ಹೋಗಿ ಯಾವ ರೀತಿಯಾಗಿ ಇಲ್ಲಿ ನೋಡ್ಕೊಂಡು ಬರ್ತಾಯಿದ್ರಿ? ಆ್ಯಕ್ಚುಲಿ ನಮ್ಮ ಕಾಲೇಜು 8:30ಗೆ ಶುರುವಾಗ್ತೈತೆ. ಎಲ್ಲ 8:30ಗೆ ಬಂದು ರಿಪೋರ್ಟ್ ಮಾಡ್ಕೊತಾಯಿದ್ರು. ಮತ್ತು ರೆಗ್ಯುಲರಾಗಿ ಸ್ಟೂಡೆಂಟು ಕೂಡ 8:30ಗೆ ಬಂದು ಎಲ್ಲ ಕ್ಲಾಸಸ್ಸು ಅಟೆಂಡ್ ಮಾಡ್ತಾಯಿದ್ರು. ಆಸಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ರಿಷಿಕಾ ಅಡಿಗ ಅವರು ತುಂಬ ಚೆನ್ನಾಗಿ ಓದ್ಕೊಂಡು ಬರ್ತಾಯಿದ್ರು. ಅದನ್ನು ನಾವೆಲ್ಲ ಹೋಗಿ ಮಾನಿಟರ್ ಮಾಡ್ತಾಯಿದ್ದೋ ರೆಗ್ಯುಲರಾಗಿ ಹೋಗಿ. ಎವ್ರಿ ಕ್ಲಾಸ್ ಆದಮೇಲೂ ಎಲ್ಲ ಟೀಚರ್ಸು ಹೋಗಿ ನೋಡ್ಕೊಂಡು ಬರ್ತಾಯಿದ್ರು, ಎಲ್ಲ ಕ್ಲಾಸು ಸರಿಗೆ ನಡೀತಾ ಇದೆಯಾ ಇಲ್ವಾ ಅಂತ. ಸೊ ಅದರಿಂದ ಒಳ್ಳೆ ಸಾಧನೆ ಮಾಡೋಕ್ಕೆ ಆಗ್ತೈತಿ. ಎಷ್ಟು ಪರ್ಸೆಂಟೇಜ್ ಬಂದಿದೆ ಸರ್ ಉತ್ತಮ ರಿಸಲ್ಟ್? ಮತ್ತು ಈಗ ಕೆಲವೊಂದಿಷ್ಟು ಜನ ಫೇಲ್ ಆದವ್ರಿಗೆ ಏನು ಹೇಳ್ತೀರಿ? ಅಂದರೆ ಹೇಗೆ ಅವ್ರು ಯಾವ ರೀತಿಯಾಗಿ ತಯಾರಿನ ಮಾಡ್ಕೊಳ್ಬೇಕಾಗತ್ತೆ? ಆ್ಯಕ್ಚುಲಿ ಫಲಿತಾಂಶ ಒಳ್ಳೆ ಫಲಿತಾಂಶ ನಮ್ಮ ಕಾಲೇಜಲ್ಲಿ ಎಬೋವ್ 92% ಬಂದಿದೆ. ನಮ್ಮ ಬೆಂಗಳೂರು ಸೌತ್ ಡಿಸ್ಟಿಕ್ನಲ್ಲೂ 3rd ಪ್ಲೇಸ್ನಲ್ಲಿದೆ. ಮತ್ತು ನಮ್ಮ ಕಾಲೇಜಲ್ಲಿ ಒಳ್ಳೆ ಫಲಿತಾಂಶ. ಈಗ ಫೇಲ್ ಆಗಿದೆ ಅಂದರೆ ಅದರಲ್ಲೇನು ಅವರೇನು ಚಿಂತೆ ಪಡಬೇಕಿಲ್ಲ. ಮತ್ತೆ ಎಕ್ಸಾಮ್ ಅನೌನ್ಸ್ ಮಾಡಿದ್ದಾರೆ, April 24th ಮತ್ತೆ ಶುರು ಆಗ್ತಾಯಿದೆ. ಅದಕ್ಕೆ ತಯಾರಾಗಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಮಕ್ಕಳನ್ನು ಯಾವ ರೀತಿಯಾಗಿ ತಯಾರು ಮಾಡ್ತೀರಿ ಸರ್? ಈಗ ಫೇಲ್ ಆಗಿದ್ದವ್ರು, ಯಾಕಂದರೆ ಈಗ ಪಾಸ್ ಆದವರು ಓಕೆ, ಅವ್ರಿಗೇನು ಸಮಸ್ಯೆ ಇರೋದಿಲ್ಲ, ಬಟ್ ಫೇಲ್ ಆದವರಿಗೆ ಚಾಲೆಂಜ್ ಅಂತೂ ಇದ್ದೇ ಇರುತ್ತೆ. ಬಟ್ ನಿಮ್ಮ ಕಡೆಯಿಂದ ಇನ್ಮೇಲೆ ಯಾವ ರೀತಿಯಾಗಿ ಪೋಷಕರಿಗೆ ಆಗಿರ್ಬೋದು ಅಥವಾ ಮಕ್ಕಳಿಗೆ ಯಾವ ರೀತಿಯಾಗಿ ಶಿಕ್ಷಣ ಕೊಡ್ತೀರಿ ಅಂತ? ಫೇಲ್ ಆಗಿರೋರಿಗೆ ಮತ್ತೆ ನಾವು ಫೋನ್ ಮಾಡಿ ಎಲ್ಲರನ್ನೂ ಕಾಲೇಜಿಗೆ ಕರೆಸಿ ನಾವು ನಮ್ಮ ಟೀಚರ್ಗೆಲ್ಲ ಹೇಳ್ತೀವಿ. ಯಾರ್ಯಾರು ಫೇಲ್ ಆಗಿದ್ದಾರೆ ಅವ್ರಿಗೆಲ್ಲ ಫೋನ್ ಮಾಡಿ ಪೇರೆಂಟ್ಸ್ಗೆ ಹೇಳಿ ಕರೆಸ್ಬಿಟ್ಟು ಅವ್ರಿಗೆಲ್ಲ ಸ್ಪೆಷಲ್ ಕೋಚಿಂಗ್ ಕೊಡಿ, ಅವ್ರನ್ನೂ ಪಾಸಾಗಿ ಸೊಸೈಟಿನಲ್ಲಿ ಮುಂದೆ ಬರೋ ಥರ ಮಾಡಿ ಅಂತ ನಾನು ಒಂದು ಕ್ವಶನ್ ಸರ್. ಅಂದರೆ ಫೇಲ್ ಆಗಿ ಎಲ್ಲಿ ಎಡುವುದಿರು ಅಂತೇಳಿ, ಈಗ ಉತ್ತಮ ರಿಸಲ್ಟ್ ನಿಮ್ಮ ಕಾಲೇಜಿಂದ ಬಂದಿದೆ, ಒಳ್ಳೆ ರ್ಯಾಂಕನ್ನು ಪಡೆದಿದ್ದಾರೆ, ಬಟ್ ಫೇಲ್ ಆದವರು ಎಲ್ಲಿ ಮಿಸ್ ಆಯಿತು ಅವರಿಗೆ ಅಂತ, ಎಲ್ಲಿ ಹೊಡಿತು ಅಂತ? ಫೇಲ್ ಅವರು ಸರಿಯಾಗಿ ಅಭ್ಯಾಸ ಮಾಡಿರಲ್ಲ, ಮತ್ತು ಕ್ಲಾಸ್ಗೆ ಸರಿಯಾಗಿ ರೆಗ್ಯುಲರಾಗಿ ಬಂದಿರಲ್ಲ. ಸೊ ಅದರಿಂದ ಅವರು ಮಿಸ್ ಆಗಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸುರೇಶ್ ಅವರ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.